ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾನು ಒಗ್ಗರಣೆ ಅವಲಕ್ಕಿ ಅನ್ನೋ ಒಂದು ತಿಂಡಿ ಮಾಡ್ತಾ ಇದ್ದೀವಿ. ಈ ತಿಂಡಿ ಸಂಜೆ ಮುಂದೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಬೆಳಗ್ಗೆನೂ ನೀವು ಇದನ್ನು ಮಾಡ್ಕೋಬೋದು. ಫಸ್ಟು ಬಾಣಲಿಗೆ ಒಂದು 3 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚಮಚ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀವಿ ನಾವು. ನೆಕ್ಸ್ಟು ಬೇಕಾಗಿರೋ ಸಾಮಗ್ರಿ ನೋಡಿ: ಲಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಮತ್ತು ಇದು ಒಣ ಮೆಣಸು, ಕರಿಬೇವಿನ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಮತ್ತು ಟೊಮೆಟೊ. ಫಸ್ಟಿಗೆ ನಾನು ಒಂದು 15 ನಿಮಿಷಗಳ ಕಾಲ ದಪ್ಪ ಅವಲಕ್ಕಿನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಒಂಚೂರು ನೀರಿಲ್ಲದೆ ಇರೋ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆ ಕಾದ ನಂತರ ನಾವು ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ನೀವು ನಮ್ಮ ಹಳೆ ಬ್ಲಾಗ್ ನೋಡಿದರೆ ನಾವೊಂದು ಹೂಕೋಸು ಪಲ್ಯ ಮಾಡಿದ್ವಿ, ಸೇಮ್ ಅದೇ ಥರ. ಫಸ್ಟಿಗೆ ಒಂಚೂರು ಸಾಸಿವೆ ಹಾಕಬೇಕು. ಈಗ ಸಾಸಿವೆ ಚಟ ಚಟ ಅಂತ ಇದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕೋಣ. ನೆಕ್ಸ್ಟು ಒಣಮೆಣಸು, ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟು ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಮಾಡೋಣ. ಒಂದು ಸ್ವಲ್ಪ ಶೇಂಗಾ ಬೀಜನೂ ಹಾಕ್ಕೊಳ್ಬೇಕು, ಒಂದಿಷ್ಟು. ನಿಮಗೆ ಎಷ್ಟು ಬೇಕಾ ಶೇಂಗಾ ಬೀಜನೂ ಹಾಕ್ಕೊಳ್ಳಿ. ಇದೆಲ್ಲದು ಬ್ರೌನ್ ಬರೋ ತನಕನೂ ಫ್ರೈ ಮಾಡಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಈ ಬ್ರೌನ್ ಕಲರ್ ಬಂದ ನಂತರ ಈಗ ನಾವು ಈ ಪ್ಲೇಟಲ್ಲಿ ಹಾಕ್ಕೊಂಡಿರುವಂತಹ ದಪ್ಪ ಅವಲಕ್ಕಿನ ಹಾಕ್ಬಿಡೋಣ. ಇವಾಗ ನಾವು ಇದಕ್ಕೆ 1/4 ಚಮಚ ಅರಿಶಿನ, ಅರ್ಧ ಚಮಚ ನಮ್ಮದು ಮಲೆನಾಡು ಸ್ಪೆಷಲ್ ಬೆಲ್ಲ, ಆಲೆಮನೆ ಬೆಲ್ಲ ಅರ್ಧ ಚಮಚ, ಆಮೇಲೆ ಅರ್ಧ ಚಮಚ ಉಪ್ಪು ಬೇಕು, ಪುಡಿ ಉಪ್ಪು. ಅರ್ಧ ಹೋಳಿಗೆ ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಫೈನಲ್ ಟಚ್ ಇದಕ್ಕೆ ಸ್ವಲ್ಪ ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ 2 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಫೈನಲ್ ಟಚ್ ಇದು. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ನಿಮಗೆ ರುಚಿಗೆ ತಕ್ಕಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಬೋದು, ಒಳ್ಳೆ ರುಚಿ ಬರುತ್ತೆ. ಸೊ ಫೈನಲ್ ಆಗಿ ನಮ್ಮದು ಒಗ್ಗರಣೆ ಅವಲಕ್ಕಿ ರೆಡಿ ಆಗಿದೆ. ಇದೊಂದು ಚೂರು ತಣ್ಣಗಾದ್ಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಇರುವಾಗ ತಿಂದ್ರೇ ಚೆನ್ನಾಗಿದು. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅವಲಕ್ಕಿ. ಬಿಸಿ ಬಿಸಿ ಇರುವಾಗಲೇ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ತಿಂದು ಇದ್ರ ಜೊತೆಗೆ ಒಂದು ಲೋಟ ಚಾನೋ ಕಾಫಿ ಮಾಡ್ಕೊಂಡು ಸಂಜೆ ಹೊತ್ತು ಕುಡಿದ್ರೆ ಸೂಪರ್ ಆಗಿರುತ್ತೆ. ಫೈನಲಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಈ ಚಾನಲ್ನ. ಧನ್ಯವಾದಗಳು. ಬಾಯ್.